ಎಲ್ಲ ಸ್ನೇಹಿತರಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ನಮ್ಮ ಒಂದು ಫೇವ್ರೇಟ್ ಪ್ಲೇಸು ಅಂದರೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ. ತುಂಬ ದಿನಗಳಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅದು ಇವತ್ತು ಎಲ್ಲರ ಸಹಕಾರದಿಂದ, ಸ್ನೇಹಿತರ ಸಹಕಾರದಿಂದ ನೆರವೇರಿದೆ. ಈ ಕಡೆ ನೋಡಿ ಗುರು, ಹಾಯ್ ಮಾಡಿ. ನಮ್ಮ ಸ್ನೇಹಿತರು ನೆರವೇರಿದೆ. ಅಂದರೆ ಮಹದೇಶ್ವರ ಬೆಟ್ಟಕ್ಕೆ ಹೋದರೆ ನಮಗೊಂಥರ ಮನಸ್ಸಿಗೆ ಸಮಾಧಾನ, ಒಂದು ರೀತಿ ಏನಂದರೆ ಪಾಸಿಟಿವ್ ಎನರ್ಜಿ. ಹಾಗಾಗಿ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಿನ್ನೆ ಹೊರಟು ಬೆಂಗಳೂರಿಂದ ಹೊರಟು ಮತ್ತು ಮದ್ದೂರು ಹೋಗಿ, ಮದ್ದೂರಲ್ಲಿ ನಮ್ಮ ಸ್ನೇಹಿತರಾದಂಥ ಸಚಿನ್ರವ್ರನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಮೈಸೂರು ಹೋಗಿ ಹೊಸದಾಗಿ ಮದುವೆ ಆಗಿರೋಂಥ ನವವಿವಾಹಿತ ಶ್ರೀಯುತ ಶರತ್ ಅವ್ರನ್ನ ಕರ್ಕೊಂಡು ಮಹದೇಶ್ವರ ಬೆಟ್ಟಕ್ಕೆ ಬಂದ್ವಿ. ನಿನ್ನೆ ರಾತ್ರಿ ಬಂದಿದ್ದು ತಡ ಆಯಿತು. ರಾತ್ರಿ ಒಂದು 3 ಗಂಟೆಗೆ ಬಂದು ಸೇರಿದ್ದು. ಬೆಳಗ್ಗೆ ಎದ್ದು ದರ್ಶನ ಮಾಡಿದ್ವಿ. ಇವ್ರಿಗೆ ಶರತ್ ಅವ್ರು ಇದ್ದಾರಲ್ಲ, ಬೆಳಗ್ಗೆ ಎದ್ದೇಳಿದ್ದು ಲೇಟ್ ಆಯಿತು. ಆದ ಕಾರಣ ದರ್ಶನ ಸ್ವಲ್ಪ ತಡ ಆಯಿತು. ಮತ್ತು ನಮ್ಮ ಸಚಿನ್ರವರು ಮೊದಲನೇ ಬಾರಿ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದಾರೆ. ಅವರು ಬ್ಯುಸಿ ಶೆಡ್ಯೂಲಲ್ಲಿ ಅವರು ಬೇಕ್ರಿನ ಕ್ಲೋಸ್ ಮಾಡಿ ಇವತ್ತು ದೇವ್ರ ದರ್ಶನ ಮಾಡಬೇಕು ಅಂತ ಬಂದಿದ್ದರು. ಹೇಗಿತ್ತು ಅನುಭವ, ಹೇಗಿತ್ತು ನೆನ್ನೆ ಎಲ್ಲ ಜರ್ನಿ, ಹೇಗಿತ್ತು ಎಲ್ಲ ಹೇಗಿತ್ತು ಒಂದು ಅನಿಸಿಕೆ ಹೇಳಿ. ಸ್ವಲ್ಪ ಜರ್ನಿ ಮಾಡಿ ಸ್ವಲ್ಪ ಸುಸ್ತಾಗಿದ್ದಾರೆ, ಅಂದರೆ ಘಾಟ್ ಸೆಕ್ಷನ್ ಅಲ್ಲ, ಹಾಗಾಗಿ ಸ್ವಲ್ಪ ಸುಸ್ತಾಗಿದೆ. ಮುಂದೆ ಏನಾದರೂ ಸ್ವಲ್ಪ ಟಾನಿಕ್ ಏನಾದ್ರು ಕೊಡೋದು ಸರಿ. ಮತ್ತೆ ಇಲ್ಲಿ ನಮ್ಮ ಸ್ನೇಹಿತರಾದಂಥ ನವವಿವಾಹಿತ ಶ್ರೀಯುತ ಫ್ಯಾಮಿಲಿ ಮ್ಯಾನ್, ಆಲ್ವೇಸ್ ಎವರ್ ಗ್ರೀನ್ ಯಂಗ್ ಸ್ಟಾರ್ ನಮ್ಮ ಶರತ್ ಅಲಿಯಾಸ್ ಪ್ರಮೋದ್ ಮೋಟ ಅವರು ಇದ್ದಾರೆ. ಶರತ್ ಅವರೇ, ಹೇಗಿತ್ತು? ತುಂಬ ದಿನ ಆದಮೇಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ವಿ. ಹೇಗಿದೆ, ಹೇಗೆ ಅನ್ನಿಸ್ತಾ? ದರ್ಶನ ಎಲ್ಲ ಚೆನ್ನಾಗಾಯ್ತಾ? ಹಾಂ, ಎಲ್ಲ ಚೆನ್ನಾಗಾಯ್ತು. ಅಂದರೆ ಜನ ರಶ್ ಇದ್ರ ಹೆಂಗೆ, ಫ್ರೀ ಇತ್ತಾ ಹೆಂಗೆ ದೇವಸ್ಥಾನದಲ್ಲಿ? ನೋಡಿ ಇವನು ಹೆಂಗೆ ಅಂದರೆ, ಇವನು ನಾನು ಹೇಳ್ತೀನಿ, ಕರೆಕ್ಟಾಗಿ ಹೇಳ್ತೀನಿ. ಒಂದ್ಸಲ ನಿಮ್ಮ ಅಪ್ಪಗೆ ಹುಟ್ಟಿರೋದು ಇಲ್ಲ ನಾನು ನಮ್ಮ ಅಪ್ಪಗೆ ಹುಟ್ಟಿಲ್ಲ ಅಂತಾನೆ. ಆ ಥರದ ಮನುಷ್ಯ ಅವನು. ಹಂಗೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಸ್ನೇಹಿತರಾದಂಥ ಶ್ರೀಯುತ ಪ್ರತಾಪ್ ಅವರು ಒಂದೆರಡು ಮಾತಾಡಬೇಕು. ಹಿಡ್ಕೊಂಡು ನಿಮ್ಮ ಅನಿಸಿಕೆ ಹೇಳಿ. ಹೇಗಿತ್ತು ದರ್ಶನ? ಎಲ್ಲ ಚೆನ್ನಾಗಾಯ್ತಾ? ಇಲ್ಲ, ಬೆಟ್ಟಕ್ಕೆ ಹೋಗಿದ್ದ ಅನುಭವ ಎಲ್ಲ ಚೆನ್ನಾಗಿತ್ತು. ಬೆಟ್ಟಕ್ಕೆ ಹೋಗಿದ್ದ ಅನುಭವ ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಾಯ್ತಾ? ಈಗ ದರ್ಶನ ಎಲ್ಲ ಸೂಪರ್ ಆಗಿತ್ತು. ದರ್ಶನಕ್ಕೆಲ್ಲ ಆಗಿತ್ತು. ಇದು ಮೊದಲನೇ ಬಾರಿ ನಾವು ಒಟ್ಟಿಗೆ ಬಂದಿದ್ದು ಮಹದೇಶ್ವರ ಬೆಟ್ಟಕ್ಕೆ. ನಾವೆಲ್ಲ ಫ್ರೆಂಡ್ಸ್ಗಳೆಲ್ಲ ಸೇರಿ ಮೊದಲನೇ ಬಾರಿ ಬಂದಿದ್ದು. ನಾವು ತುಂಬಾ ಸಲ ಬಂದಿದ್ವಿ. ಹೌದು, ಮೊದಲನೇ ಬಾರಿ ಒಟ್ಟಿಗೆ ಬಂದಿದ್ದು. ನಮ್ಮ ಬ್ರದರ್ಗಳ ಜೊತೆ ಫಸ್ಟ್ ಟೈಮ್ ಬಂದಿದ್ದು. ಒಳ್ಳೆ ಥ್ರಿಲ್ ಇತ್ತು, ಒಳ್ಳೆ ಮಜಾ ಇತ್ತು. ದೇವಸ್ಥಾನ ದರ್ಶನ ಎಲ್ಲ ಕ್ಲೀನ್ ಆಗಾಯ್ತು. ಇನ್ನು ಮಿಕ್ಕಿದ್ದು ಅವರೇ ಮಾತಾಡ್ತಾರೆ, ದಯವಿಟ್ಟು. ಮತ್ತೆ ಈಗ ದರ್ಶನ ಮುಗಿಸ್ಕೊಂಡು ಈಗ ಇನ್ನೇನು ಹತ್ರ ಹನ್ನೂರು ಬಿಟ್ಟು ಕೊಳ್ಳೇಗಾಲ ಹತ್ರ ಹೋಗ್ತಾ ಇದ್ದೀವಿ. ಕೊಳ್ಳೇಗಾಲದ ಹತ್ರ ಹಂಗೆ ಶಿವನ ಸಮುದ್ರ ಪ್ಲೇಸ್ ಇದೆ. ಅಂದರೆ ಕೊಳ್ಳೇಗಾಲದಿಂದ ಒಂದು 25-30 ಕಿಲೋಮೀಟ್ರು. ಅಲ್ಲಿ ಹೋಗಿ ಶಿವನ ಸಮುದ್ರ ಫಾಲ್ಸ್ ನೋಡಿಕೊಂಡು ಅಲ್ಲಿಂದ ಮನೆಗೆ ಹೊರಡೋಣ ಅಂತ. ಮತ್ತು ಇನ್ನೇನು ದೀಪಾವಳಿ ಬರ್ತಾ ಇದೆ. ಪಾದಯಾತ್ರೆ ಬರೋರು ತುಂಬ ಜಾಸ್ತಿ ಆಗಿದ್ದಾರೆ. ದೀಪಾವಳಿಗೆ ಎಲ್ಲ ಮಹದೇಶ್ವರ ಬೆಟ್ಟದಲ್ಲಿ ತುಂಬ ಅಂದರೆ ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಪ್ರಿಪ್ರೇಷನ್ನು. ಕೊಳ್ಳೇಗಾಲಕ್ಕೆ ಹೋಗಿಲ್ಲ.